ನಿಮ್ಮ ಇಲ್ಲಿ ನಮಗ ಹಳೇದೆಲ್ಲ ನೆನಪಾಕೈತಿ ನಾ ಯಾಕ ನಾ ಏನು ಲವ್ ಮಾಡಿಲ್ಲನ ಅವ ಮಾಡಿಲ್ಲನ ಅಯ್ಯೋ ಬಾಯಿಲಿ ಮಾವ ಕೆಲಸ ಐತಿ ಬಾಯಿಲಿ ಇದ್ರ ಹಾಂ ಬಾಯ್ ಬೇಡ ಎಲ್ಲೋಡು ದೇವಪ್ಪ ಮಾವ ಇದು ಮಗ್ಗ ಕೊಟ್ಟಿಯ ಸೊಸಿ ಕೊಟ್ಟ್ಯ ಕರೆಕ್ಟ್ ಹೇಳು ಮಗ್ಗ ಕೊಟ್ಟ್ಯ ಸೊಸಿ ಕೊಟ್ಟ್ಯ ಹಾಂ ಅಲ್ಲ ನೋಡಿಲಿ ಇಬ್ರು ಜಗಳ ಮಾಡಬಾರ್ದಂತ ಇಬ್ರಿಗೆ ಬರ್ದಾರ ನೋಡಲ್ಲಿ ಆ ಮನಸ್ಸು ನೋಡಲ್ಲಿ ನನಗೆ ನಮ್ಮ ಕಾಕ ಕೊಡ್ತಾನ ಇಲ್ಲ ಗೊತ್ತಿಲ್ಲ ನಿನಗೆ ಕೊಟ್ಟ ಹಿಂಗಾಗ್ಯ ನಮ್ಮ ಕಾಕ ಅಲ್ಲ ಕಾಕ ಮನೆಗೆ ಹೋಗಿ ಬಂದೀನಿ ಚಿಗವ ಅದೇ ಹೋದೆ ಚಿಗವ್ ಕೈ ಎತ್ತ ದಯವಿಟ್ಟು ನನಗೋಸ್ಕರ ನೋಡು ಅಕ್ಕ ಬಂದಿಲ್ಲ ಅಂತ ಬರ್ಲಾರ್ದ ಕೈ ಇಲ್ಲಿ ಮ್ಯಾಕ ಬಂದಾನ ಅಕ್ಕ ಬಂದಿದ್ರೆ ಅಲ್ಲೇ ದೂರಿನ ಮ್ಯಾಗಿರ್ತಿದ್ದ ಎಷ್ಟು ಕೊಟ್ಟಾನ ಕಾಕ ಬರೀ 100 ರೂಪಾಯಿದಾಗ ಅದೇ ಎಣ್ಣಿ ಅಯ್ಯೋ ಕಲಪಜ ಮಿಸ್ ಆತವ ನಿನ್ನ ಚಾನ್ಸ್ ಒಂದೇ ಸವಾಲ್ 101 ವ್ಯಾಪಾರ ಆತ್ನ ತೊಗೊಂಡು ಹೋಗ್ ಕಾಕ ಓಕೆ ಥ್ಯಾಂಕ್ ಯು ನಮ್ಮ ಯಾರು ಇನ್ನೂ 100 ರೂಪಾಯಿ ಹೆಚ್ಚಿಗೆ ಕೊಟ್ಟ ನಾ ಮಾವನ್ನ ನಾ ಪಕ್ಷ ಬದಲಾಯಿಸಲ್ಲ ನೋಡಿಲ್ಲ ನೀವು ಹೋಟ್ನಾಗ ಏನು ಮಾಡಿದ್ರಿ ಒಂದು ಕ್ವಾಟ್ರಿಗೆ ಬದಲಿ ಮಾಡಿದ್ರಿ ನಿಮ್ಗೆ ಸರ್ಕಾರ ರೊಕ್ಕ ಮಾಡಲಿಲ್ಲ ನಾವು ನಿಯತ್ತು ಹಾಕಿವಿ ನಾವು ನಿಯತ್ತಾಗಿ ಹಾಕಿರಿ 2000 ರೂಪಾಯಿ ಕೊಡ್ತಾರೆ ನೀವು ಒಂದು ಕ್ವಾಟ್ರಿಗೆ ಬದಲಿ ಮಾಡಿದ್ರಿ ಪಕ್ಷನ ನೀ ಹಾಕಿ ಅನ್ನಕ್ಕೆ ಸಾಕ್ಷಿ ಏನೈತಿ ದೇವಪ್ಪ ತೋರಿಸಿ ನೋಡೋಂಗ ಅಲ್ಲ ನೀವು ತೋರಿಸ್ಕೊಂಡ್ರೆ ನಾವು ಯಾವಾಗ ನೋಡೋದು ಏನ್ ಗೊತ್ತಾ ನಿಮ್ಮ ಅವನ್ಗೋಸ್ಕರ ಒಂದು ಹಾಡು ಆಡಬೇಕು ನೀನು ಹಾಡು ನಿನ್ನ ಮಾರಿ ನೋಡಂಗ ಆಗೇತಿ ದ್ಯಾವನ್ನ ಎಲ್ಲಿ ಸಿಗತಿ ಹಳ್ಳದಾಗ ಕಾಕೊಂದ ಕುಂತೈತಿ ಅಲ್ಲೇ ಹೋಗು ನಾವು ನಿನ್ನ ಮಾರಿ ನೋಡಂಗ ಆಗೈತಿ ಏಡುಮ್ಮಿ ಎಲ್ಲಿ ಸಿಗತಿ ದ್ಯಾವನ್ನ ಜಿಂಗ್ ಚಾಕ್ ಮಾಡೋದೈತಿ ಹಂಗಂದ್ರೆ ಏನೂ ಇಲ್ಲ ಏ ಹುಡುಗಿ ಎಲ್ಲಿ ಸಿಗತಿ ದ್ಯಾವನ್ನ ಬೌಂಕ್ ಮಾಡೋದೈತಿ ತಡಿ ನನಗ ಪ್ಲೀಸ್ ಒಂದು ಅರ್ಥ ಗೊತ್ತಾಗಬೇಕು ಬಾಂಕ್ ಅಂದ್ರಿ ನೀ ಏನು ಕೇಳ್ತಿ ಕೇಳ ಆ ಬಾಂಕ್ ಅನ್ನೋ ಅರ್ಥ ಮಾತ್ರ ಕೇಳ ಯಾರಿಗಾರ ಗೊತ್ತಾ ಗೊತ್ತೈತಿ ಹಾರ್ನ 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 ಆಹಾ ಹಾರ್ನ ಏಯ್ ಬಿಡ ಫಸ್ಟಿಗೆ ಬಾಂಬೆ ಮೀಟರ್ ಮಾರಕ್ ಬರ್ತೀವಿ ಏನಂತೀರಿ ಬೊಂಬಾಯಿ ಮಿಟ್ಟ ಹೆಂಗ ಅಂತಿತ್ತು ಹೇಳಿದೆ ಬೌಂಕ್ ಬೌಂಕ್ ಅಂತ ಅದು ಪೌಂಕ್ ಅಂತಿತ್ತು ಇದು ಬೌಂಕ್ ವ್ಯತ್ಯಾಸ ಭಾಳ ಐತಿ ನಿಮಗೆ ಬೌಂಕ್ ಗೊತ್ತಿಲ್ಲದಿಲ್ಲ ಈಗ ಇದು ಕಾರ್ಯಕ್ರಮ ಮುಗಿಸ್ರಿ ಮುಗಿಸಿದ್ಮೇಲೆ ಮುಂಜಾನೆ ಕುಲ್ಲ ಅದೇರಿ ಹಳ್ಳಿ ಊರಾಕ ಬರ್ರಿ ಇಲ್ಲಿ ಎಷ್ಟು ಗಂಟೆ 5 ಗಂಟೆಗೆ ಬರ್ತೀವಿ ಅಷ್ಟೊತ್ತನ ನಮ್ಮ ಕಾಕ ಮಕ್ಕೊಂಡಿರ್ತಾನ ಬೆಡ್ ರೆಸ್ಟ್ನಾಗ ಇರ್ತಾನವ ಅವ ಹುರ್ಪ್ ಬರೋದ 10 ಗಂಟೆ ಮ್ಯಾಗ ಅವ ನಾಷ್ಟ ಪಾಷ್ಟ ಮಾಡೋ ಟೈಮ್ ಆವಾಗ ಬಾ ನಡೀತೈತಿ ನಾಷ್ಟ ಮಾಡೋ ಟೈಮ್ ಅದ ನಮ್ಮ ಆದ್ರೆ ಇಬ್ರು ಆಮೇಲೆ ಬರಬೇಡ್ರಿ ಮೊದಲು ನೀವು ಹೋಗಿ ಬಾ ಅಂದ್ರೆ ಬಾವುಕ್ ಅನ್ನೋದು ಏನೋ ಅನ್ನೋದು ನಿನಗೆ ಗೊತ್ತಾಕೈತಿ ಇಕ್ಕಟ್ಟಾಕಿಗೆ ಹೇಳಿ ಅಂತ ವಿನ್ಯ ನಿಂಗೆ ಗೊತ್ತಿದ್ರಿ ಹೇಳ್ಬಾ ಅವ್ನ ಯಾಕೆ ನಮ್ಮ ಅತ್ತಿಗೆ ಗೊತ್ತೈತಿ ಅತ್ತಿ ಗೊತ್ತೈತೆ ಅತ್ಯಾರು ಯವ್ವ ಅಲ್ಲಿ ನೋಡಲ್ಲ ಆತ ಹುಡುಗಿನೇ ತಗೊಂಡು ಕೇಳ್ಬೇಕಾರ ನಿಮ್ಮವ್ವ ಎಲ್ಲ ನಮ್ಮ ಮಮ್ಮಿ ಇಲ್ಲಿ ಎಲ್ಲ ಮಮ್ಮಿ ನಮ್ಮ ವಿನೋದರ ಮಮ್ಮಿ ಎಲ್ಲಿದಾರ್ರಿ ಹಾ ಇದು ಮೇನ್ ಈಗ ಇವ್ರು ಅನಿಲ್ ಕೂತಾರಲ್ಲ ಅಯ್ಯೋ ನಾ ಮಗ ಇದ್ದಂಗೆ ಆಳಿ ತಲೆ ಕೆಡ್ಸಬೇನಿ ನಮ್ಮ ಅತ್ತಿಂಗ್ ಕೇಳ ಹುಲಿ ಆತ್ಯ ಏನು ಕಡಿಮೆ ಯವ್ವ ಈಕಿನ ಏನಾರ ನೀ ಮನೆಗೆ ಸೊಸೆ ಮಾಡ್ಕೊಂತೀನಿ ಅಂದ್ರೆ ನಾಳೆಗೆ ಬಾಗ್ಲಕ್ಕಿತ್ತು ಬಡಿಗಾರ ಕರ್ಕೊಂಬಂದು ಸಟ್ರ ಸಚ್ಚೋದಾಗತ್ತೆ ನಾವು ಯಾಕ ಈಗಿರು ಬಾಗಲ್ದಾಗ ನಾವು ಹೋಗೋ ಅಯ್ಯೋ 5 ಮಂದಿ ಮುತ್ತೈದರ ಕೂಡಿ ಹಿಂಗೆ ಒತ್ತೋದಾಗತ್ತೆ ನೋಡಿ ನೀನು ಒಳಕ್ಕೆ ನಡಿ ನಡಿ ನಮ್ಮ ಅಕ್ಕ ಮಾಡೆಲ್ ಕ್ವೀನ್ ಅದಾಳ ಮಾಡೆಲ್ ಅದಾಳ ಹಾ ಅವಿ ಮ್ಯಾಲಕ್ಕೆ ಏಯ್ ಕಟ್ ಹೊಡೆದಿತ್ತು ಬಾಯಿಂದಕ್ಕ ಕ್ಯಾಟ್ ವಾಕ್ ಅವಿ ಏಯ್ 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 ಮಿಸ್ ಇಂಡಿಯಾ ಅದಾಳ ಮಿಸ್ ಇಂಡಿಯಾ ಅಲ್ಲ ಯಾವ್ದಾರ ಹಿಂಡಿ ತೆಗ್ದಾಳ ಈಕಿ ಕ್ಯಾಟ್ ವಾಕ್ ಅಂತೀವ್ ಅವನ ನಮ್ಮ ಅತ್ತಿ ಮನಸ್ಸೈತಿ ಅಂಟ್ಲಂದ್ರ ಅವನವನ ಹಳ್ಳಿ ಹಿಂಡಿ ಒಳ್ಳಾಡ್ದಾಗತ್ತ
ಹಂಗಲ್ಲ ಅನ್ಬೇಡ. ಹಾ, ಎಷ್ಟು ಪ್ರೈಸ್ ತಗೊಂಡಾಳ ಗೊತ್ತೈತೇನ? ಅವಿ ಎದರಾಗ ತಗೊಂಡಾರ ಈಕಿ ಪ್ರೈಸ್ ಅವಾರ್ಡ್ ತಗೊಂಡಾಳ. ಎದರಾಗ? ಅವಿ ತಡಿ, ನಮ್ಮ ತಂಗಿ ನಮಗ ಚಾಲೆಂಜ್ ಮಾಡಿದ್ರು. ಏನಂತ? 101 ರೊಟ್ಟಿ ತಿನ್ಬೇಕು, ತಿಂದಿಂದ ಅಕ್ಕ ಹೌದು. 101 ಅಲ್ಲಪ್ಪಜ್ಜಿ. ಟಮಾಟನ್ ಇಟ್ಟಿದ್ರು. ಆ. ಹಿಂಗೆ ಹೆಚ್ಚಿಗಿನ್ನ ಏನ್ ಎಲ್ಲ ನೀ ಹೆಜಗತಿ ಬಿಡ. ಅಲ್ಲ ನನಗೆ ಒಂದು ಸಮಸ್ಯೆ ಬಂತಿಲ್ಲ. ಎಷ್ಟು ರೊಟ್ಟಿ ತಿಂದಿನಿ? 101. ಆಕಿ ಕೈ ಮೈ ಕೊಡು. ಚಾಲೆಂಜ್ ಮಾಡಿದ್ರು. 101 ತಿಂದ್ಯಾ? ಯಾ ಮುಂಜಾನೆ ಹೆಂಗ್ ಬಂತ? ಅಲ್ಲ ಶಕ್ತಿ ಹೆಂಗ್ ಬಂತ ನೀವು ಯವ್ವ? ನೀವ್ ಯಾಕೆ ಇಟ್ನಾಗತ್ತೀರಿ? ಇಲ್ಲ, 4 ದಿನ ಆದ್ಮೇಲೆ ಬಂದ್. ಅವಿ ನಮ್ಮ ಮಕ್ಕಳು ಹಾ, ಮತ್ತ ಅಕ್ಕ ಕೆಲ್ಸ ಹಚ್ಚಿದ್ ನಾನು. ಅಕ್ಕ ಕೆಲ್ಸ ಹಚ್ಚಿದ ಕೆಲ್ಸದೊಳಗೆ ಬಿಸಿ ಇದ್ಲು. ಈಕಿ ಅವ್ರ ಅಕ್ಕಗೆ 4 ದಿನ ಬರುತ್ತಾನೆ. ಈಕಿ ನಿಂದಾಟೆ ಅಕ್ಕ ಬಿಸಿ ಇದ್ದೆ, ನಾನು ರೊಟ್ಟಿ ತಿನ್ನಕ್ ಹಚ್ಚಿದ್ದೆ ಅಕ್ಕ. ಈಕೆ ಯಾಕೆ ಕೇಳಿ ಕುಂದಿರ್ತಾಳೆ, ತಂಗಿಂದ ಕುಂದ್ರ ಹಿಂಗ. ಹಗ್ಗ ಕೊಟ್ಟು ಕೈ ಕಟ್ಟಿಸು ಅಂದ್ರೆ ಇದ ನೋಡ. ಎಲ್ಲ ಮತ್ತೆ ಹೇಳ್ಬೇಕಲ್ಲ ಮತ್ತ ಅಕ್ಕ. ಅವಿ ಮಾಮ ಅಲ್ವೇ ನಿಮ್ಮ ಅವಿ ಮಾಮನ ಹುಷಾರಾಗಿ ಮಾತಾಡ್ಬೇಕು. ನಾವು ಹೊಟ್ಟೆ ಸಿಗೋದು ಬೇಡ, ಈಗ ಮಾತಾಡು. ಹೇಳ. ಒಂದು ಎಷ್ಟು? 2 ನಮಗೆ ತಿಳಿತಿ. ಸಾಧ್ಯನೇ ಇಲ್ಲ ಅಣ್ಣ. ನಾವು ಒಂದು ಕೂಡ್ಸಂದಿನ ನೀಕಿಗೆ. ಒಂದ್ರ ಮಗ್ಳು ಒಂದ್ರ ಬಂದ್ರೆ ಏನಾಗತ್ತಾ? ಹಡಿ ಮಾರಿ ಈಕಿಗೆ. ಇನ್ನೊಂದು ಹೇಳ, ಹೇಳ್ತೀನಿ. ಮತ್ತೊಂದು ಹೇಳ. ನೀ ಮದುವೆಗಿಲ್ಲ? ಡೌಟ್ ಐತನ? ಅಲ್ಲ ನನಗೆ ಗೊತ್ತಿಲ್ಲಪ್ಪ. ದ್ಯಾವನ್ ಕಾಕ ಆಗೈತಿಲ್ಲ? ಆಗೈತಿ. ನೋಡು ಪಲ್ವಿ, ನಿನಗೆ ಬಂಗಾರ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬೋದು. ಆಹಾ ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರ್ಬೋದು. ಆಹಾ. ಆದ್ರೆ ನಮ್ಮ ಗಜೇಂದ್ರಗಡ ತಾಲೂಕಿನ ಹುಡುಗರಷ್ಟು ಗಿಚ್ಚಿರಕ್ಕೆ ಸಾಧ್ಯನೇ ಇಲ್ಲವ. ಮತ್ತ ಇವು ನಾವು ನೋಡಿಲ್ಲ ನೀವು ಮಸಡಿ ಇನ್ನ ದಿನ ತೋರಿಸ್ತಾನ. ಕೇಳ ದಿನ ಕಾಣತಿಲ್ಲ ಇಲ್ಲಿ ಯಾರು. ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಕಾಣತಿಲ್ಲ. ಯಾರ ಇಲ್ಲಿ ನೋಡಪ್ಪಜಿ, ನಮಗೆ ನಾವ ಹೀರೋ. ಇಲ್ಲೇ ನಮಗೆ ನಾವ ಹೀರೋ. ಇನ್ನೊಬ್ಬನ ಹೀರೋನ್ ಹುಟ್ಟೋಕೋರು ನಾವ, ಇನ್ನೊಬ್ಬನ ಹೀರೋನ್ ಮನಗಿಸೋರು ನಾವ. ನಮಗೆ ನಾವ ಹೀರೋಗಳು ಇಲ್ಲಿ. ಇಲ್ಲಿ ನಾವ ಹೀರೋನಿಗಳು. ರಮ್ಯಾ ರಚಿತಾ ಎಲ್ಲ ನಾವ. ಯಾರ? ಅವಿ ನಂಗೆ ಹೇಳ್ತಿದ್ದೆ ಅಲ್ಲ, ಜೂನಿಯರ್ ರಕ್ಷಿತಾ, ಅದನ್ನ ಹೇಳ. ನೀ ಜೂನಿಯರ್ ರಕ್ಷಿತಾ? ಎಸ್. ಯಪ್ಪ ಸತಿ ನಿಮ್ಮವ್ಗ ಹೇಳಿ ನೀರು ಕುಡಿ. ನಮ್ಮವ್ವ ನನಗೆ ಹೆಂಗ ಬೆಳೆಸ್ಬೇಕು ಹಂಗ ಬೆಳೆಸ್ಯಾಳ. ನಿಮ್ಮವ್ ನಿನಗೆ ಹೆಂಗ ಬೆಳೆಸ್ಯಾಳ ನೋಡು. ಮಮ್ಮಿ ಮುದ್ದಾಗಿ ಬೆಳೆಸಿ ನಾವು. ಈ ಆಲದ ಗಿಡ ಕಿಟ್ಟ್ಯಾಕ ನೀರು ಹಾಕಿನಿ ನೋಡಿ, ಹಂಗ ಡೊಂಕ್ ಬೆಳೆದೈತದ. ಸೀದಾ ಬೆಳೆದೇ ಇಲ್ಲ. ಅಕ್ಕ ಹೊಟ್ಟೆ ಕಿಚ್ಚಿಗೆ ಹಂಗೆ ಮಾತಾಡ್ತಾರೆ. ಹೊಟ್ಟೆ ಕೆಚ್ಚ ನಿನಗೆ ಕೊಡಿ ಮಾಡ್ಕೊಂಡ ಉಸುಲ್ಗಪ್ಪ ಸತ್ತಾನವ. ತಡಿ ಅವ ಉಸಲ್ಗಪ್ಪ ಆಗ ಸಾಯಕ್ಕ ಅವಾಗ ಏನ್ ಕೆಲಸ? ಮಾಮ ಅಂತ ಬಂದು ಯಾಕೆ ಮಾಡಿದ್ರೆ ಅಲ್ಲೇ ಕಲಾಸವ. ದೇವನ ನೀ ದೂರ ಇರು. ಹಂಗಲ್ಲ, ನೀ ಪಡಸಾಲ್ಯಾಗ ಈಕೆ ಅಡಿಗೆ ಮನ್ಯಾಗ ಆದ್ರ ಪ್ರೀತಿ ನಡೀತೈತಿ ನಂದ. ನೀ ಎಲ್ಲರ ತಾಕತ್ ತೋರ್ಸಕ್ ಆದಿ ಟೆಪಿಗೆ ಒತ್ತ ಟೆಕಲ್ಲ ಪಟ ತಟಕ. ಅಕ್ಕ ಈಗಿನ ಮನಿ ಎಲ್ಲೇ ನೋಡಿಲ್ಲ, ಎಲ್ಲ ಸಿಲಾಪಿನ ಮನಿ ಇರ್ತಾವ. ಆದ್ರೂ ಪಲ್ವಿ ಏನೋ ಇವತ್ತು ಭಾಳ ಚಂದ ಕಾಣತ್ತೀರಿ ಇಬ್ರು. ನೀ ದಾರಿಗೆ ಬಂದಿಲ್ಲ ಹೇಳಿದ್ಲ ನೀನು ಮಾಡೆಲ್ ಕ್ವೀನ್ ಅಂತ ಹೇಳ್ಬಿಟ್ಟು. ಭಾಳ ಚಂದ ಕಾಣತ್ತೀರಿ. ಕರೆವ್ ಕಾಡಲ್ಲಿರೋ ಹುಲಿ ಬೇಕಾರೆ ನಂಬ ದೋಸ್ತ, ಮೇಕಪ್ ಹಚ್ಚು ಹುಡುಗಿಯಾರನ್ನ ನಂಬಡೋ ಗೆಳೆಯ ನಂಬಡ. ಇಲ್ಲ, ನಾವು ಮೇಕಪ್ ಮಾಡ್ಕೊಂಡಿಲ್ಲ ನಾವು ಮೇಕಪ್. ಅವಿ ಇವ್ ಎರಡು ಬಿಳೆ ಲೈಟ್ ಅದ ಅಂತ ಇಬ್ರು ಚಂದ ಕಾಣತ್ತೀರಿ ನೀವು. ಯಾವ ಬೇಕಾರೆ ನಾ ಸುಳ್ಳಲ್ಲ, ಈ ಲೈಟ್ ತೆಗದಿಂದ ಮಕ ತಕೊಂಡಿದ್ದು ಬಂದು ಬೆಟ್ಟಿಯಾರಿ ನೀವು. ಇವ್ರಿಗೆ ಹಸರುವಂತಿ ಚಲೋ ಹೋಗೈತಿ. ಮತ್ತ ಒರಿಜಿನಲ್ ಬ್ಯೂಟಿ ನಮ್ದು. ಕೇಳ ನಮ್ಮ ಅತ್ತಿನ ದಿನ ಮಳೆ ಮಳೆ ಹೋಗಿ ನಮ್ಮ ಅವ್ಗ ಗಂಟು ಬಿಡ್ತಿಲ್ಲ. ಬೇರೆ ಯಾರು ಇಲ್ಲ ನೀ ಇಲ್ಲಿ ಕೇಸರಿ ಹಾಕಿ ಬೆಳೆಸಿದ್ದ ಅಕ್ಕ. ಓ ನಿಮ್ಮವ್ವ ನಿಮ್ಮಿಬ್ರು ಹಾಲಲ್ಲಿ ಹೇಲಾಕಿ ಕುಡಿಸಿದಳ. ಯವ್ ನನಗೆ ಹಾಲು ಬೇಡವ ಯವ. ಇಲ್ಲ ಒಂದು ಗ್ಲಾಸ್ ಕುಡಿ. ಅದು ಏಲಕ್ಕಿ ನಾನು ಅನ್ನ ಹಾಲಲ್ಲಿ ಹೇಲಕ್ಕಿ ಹಾಕಿ ಕುಡಿಸಾಳ ಅಂದಿ. ನಾರ ಯವ್ವನ ಹಾಲು ಬೇಡವ ನಂಗೆ ಹಾಲು ಬೇಡ, ನೀನ ಕುಡಿ. ನಾವು ಅಲ್ಲೇ ನಮ್ಮವ್ ನನಗೆ ರೊಟ್ಟಿ ತಿನ್ನಿಸಿ ಬೆಳೆಸ್ಯಾಳ. ಅಯ್ಯೋ ರೊಟ್ಟ್ಯಾ ಅಲ್ಲ, ಎಲ್ಲಿದ್ರಿ? ಅವಾಗಿನ ಕಾಲದಾಗ ಇತ್ತಂತ ನಮ್ಮ ಅಜ್ಜಿ ಅಮ್ಮ ಹೇಳ್ತಿದ್ರು, ನಾವು ನೋಡಿಲ್ಲ. ಅದೇ ಹೇಳ್ತಿದ್ರು ಬುಡಕ ಒತ್ತದಕ್ಕ. ನಾ ಏನಂದೆ?
ನಿನಗೆ ಅಷ್ಟು ಮಿಕ್ಕಿ ಕಂಡೀಷನ್ ಆಗ್ಬೇಕಾರ ಈ ಕಾರ್ಯಕ್ರಮ ಮುಗಿದ ಕರೆಕ್ಟ್ 5 ಗಂಟೆಗೆ ರೋಡಿಗೆ ನಿಂದ್ರಿ ಇಲ್ಲಿ. ಎದಕ್ಕೆ ಉದಿನ ಕಡ್ಡಿ ಸ್ಮೆಲ್ ಚಲೋ ಅದಕ್ಕ ತಡಿ ಯಾವಾಗ ಹೇಳ್ತಿದ್ರು ಬಿಳ್ಚೋಳ ರೊಟ್ಟಿ ತಿಂದ್ರ ಗಟ್ಟಿಗೆ. ಈಗ ಇಡ್ಲಿ ವಡ ತಿಂತೀರಿ ಪ್ಲಾಸ್ಟಿಕ್ ಕೊಡ ಮಾಡಿ ಹಾಕೋರಿ ಯಾರು ಬೊಬ್ಬಣಿ. ತಿಳ್ಕೊರಿ ಇಲ್ಲಿ ನಮ್ಮವ್ವ ರೊಟ್ಟಿ ಮಾಡಿ ನಮ್ಮಪ್ಪ ತಿಂದಾಗಿದ್ದ ಜಟ್ಟಿ, ನಮ್ಮವ್ವ ರೊಟ್ಟಿ ಮಾಡುವಾಗ ನಮ್ಮಪ್ಪ ತಿಂದಾಗಿದ್ದ ಗಟ್ಟಿ. ನಿಮ್ಮಂತ ಬುಬ್ನ್ಯಾರು ಮಾಡಿ ಇಡ್ಲಿ ವಡ ಮಾಡಿ ಹಾಕಿ ತಿಂದು ಆಗಿವಿ ನಾವು. ಪ್ಲಾಸ್ಟಿಕ್ ಕೊಡ ಆಗಿವಿ ಇಡ್ಲಿ ವಡ ತಿಂದು. ಮತ್ತಾಗಿರ್ ನೀವು ನಾವು ಮಾಡಿ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಗಣ್ಯನ ಕಿಸಬಾಯಿ ಹೋಗಿ ಊರಾಗ ಎಗ್ರೆಸ್ ಅಂಗಡಿ ಜಗ್ಗದು ಎಲ್ಲರ ತಿಂದು ಜೀವನ ಮಾಡ್ತೀವಿ. ಎಲ್ಲೈತಿ ತಡಿ ಬಾ, ನಾನು ಕೈದು ಒಮ್ಮೆ ಎಗ್ ರೈಸ್ ಮಾಡ್ತೀನಿ ತಿಂದು ನೋಡ. ನಿಮ್ಮ ಮಾವು ಮಾಡಿ ನಿನ್ನ ಕೈದ ನಾವು ಅಲ್ಲಿ ಯಾಕಂತ ಕೇಳ. ಯಾಕ ನಿನಗೆ ಒಂದು ಮಧ್ಯಾಹ್ನದಾಗ ಒಂದು ಸಾಹಿತ್ಯ ಹಾಡಿದೆ ನೆನಪೈತನ? ಒಲ್ಲೆವನ್ನ ನನ್ನ ಸಂಬಂಧ ಹೆಸರು ಬರ್ಕೊಂಡಿದ್ನಂತ ಅಲ್ಲಿ ಎಲ್ಲೋ ತೊಳೆಯೋ ಟೈಮ್ನಾಗ ಹೋಗೈತಂತ. ಇವೆಲ್ಲ ಸಾಹಿತ್ಯ ಅಲ್ಲ. ಎಂತ ಚಂದ ಹಾಡ್ತಿದ್ರು ನೋಡಿಲ್ಲ ಅವಾಗ. ತಾಯಿ ಮ್ಯಾಗ ತಂಗಿ ಮ್ಯಾಗ ಅವಾಗ ಎಷ್ಟು ಚಂದ ಹಿರಿಯರು ಹಾಡ್ತಿದ್ರು. ಹೆಂಗ ಹಾಡು? ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ, ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಸೀರಿ. ನನಗೆ ಗೊತ್ತೈತ್ ನಮ್ಮ ಹುಟ್ಟಾಳ. ಮೂಗು ಬಟ್ಟು ಕುಂಕುಮ ಬಟ್ಟು ಇಟ್ಟು ನೋಡ ಮಾರಿ, ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲದಾರಿ. ಹುಚ್ಚರಂಗ ಹುಡುಗಿ ಪ್ಯಾಶನ್ ಅರಿಬಿ ಯಾತಕ, ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚ ಹಿಡಸಾಕ. ಅವಾಗ ಇಲಕಲ್ ಸೀರೆ ಉಟ್ಕೊಂಡು ತಲೆ ತುಂಬ ಹೂವ ಮುಡ್ಕೊಂಡು ಹಣಿ ಮ್ಯಾಗ ಕುಂಕುಮ ಹಚ್ಕೊಂಡು ಮೂಗಿನ್ಯಾಗ ಮೂಗುಬಟ್ಟು ಇಟ್ಕೊಂಡು ನಾಗರ ಹಾವಿನಂತ ಜಡೆಗೆ ಮಲ್ಲಿಗೆ. ಈಗ ಕೋತಂಬರಿ ಸೀಡ್ ಆಗ್ಯಾವ. ಅಯ್ಯ ನಾವು ಬ್ಯೂಟಿ ಪಾರ್ಲರ್ ಕಟ್ ಮಾಡಿಸಿವಿ. ನನ್ನ ಬಾಯಿ ಭಾಳ ಸುಮಾರು ಐತಿ. ಮಾತ್ರ ಚಿಗಬಸ ಹೊಡೆ ಕೇಳ. ಅವಾಗ ಬರ್ತಿದ್ರು. ನಾಗರ ಹಾವಿನಂತ ಹೆಡೆಗೆ ಮಲ್ಲಿಗೆ ಹೂವ ಮುಡ್ಕೊಂಡು ತಾಯಿ ಓಣಿ ಹಿಡಿದು ಬರ್ತಾಳಂದ್ರೆ ನಮ್ಮಂತ ಹುಡುಗರು ಮಹಾ ಸಾಧ್ವಿ ಬಂದಲ್ಲಿ ಅಂತ ಸೈಡಿಗೆ ಹೊಕ್ಕಿದ್ರು. ಕೈ ಮುಗಿತಿದ್ರು. ಕೈ ಮುಗಿದು ಸೈಡಿಗೆ ಹೊಕ್ಕಿದ್ರು. ಈಗ ನಮ್ಮ ಕಾಕ ದೇವನ ಕಾಕ 70 ವರ್ಷದ ಮುದುಕ್ ಸತ್ಯಕ್ಕೆ ನೀವು ಬರೋ ಆಕಾರಕ್ಕೆ ನೋಡಿ ಮಾಡ್ತಾನೆ. ಈಗ ಅಯ್ಯ ಸೀರೆ ಗೊತ್ತೈತ್ ನಮಗೆ. ಆ ಸೀರೆ ಗೊತ್ತೈತ್ ನಮಗೆ. ಯಾವ ಸೀರೆ? ಈಗ ಯಾವ್ದನ್ನಲ್ಲಿ ಇಲ್ಕಲ್ ಸೀರೆ. ಹೌದನ? ನನಗೇನು ಗೊತ್ತ ಎಷ್ಟು ಬೀಳುತ್ತೆ ಅದಕ್ಕೆ? ಎಷ್ಟು ಬೀಳುತ್ತೆ ಅದಕ್ಕೆ? ಅಯ್ಯೋ ಅದಕ್ಕೂ ಹೆಸರು ಇಡ್ತಾನವ. ಸರಿ ಇಲ್ಲಿಂದಕ್ಕೆ ಬಯಲಿ. ನಿಮ್ಮ ಹಿಂಗೇನ ಸೊನ್ನೆ ಮಾಡಿಲ್ಲ. 2000. ಹ್ಞೂ ಅಂದ್ಲೋಳಲ್ಲಿ ಏನು ಅರ್ಥ ಆತ ನಿನಗೆ? ನಿನಗೆ ಕೊಡಿ ನಾವು ಮಾತಾಡಿದ ಬೇರೆ. ಆಕಿ 5 ಗಂಟೆಗೆ ಮನೆಗೆ ಬಾ ಅಂದ್ಲ. ಅದಕ್ಕೆ ನಾ ಅಂದೆ 5ಕ್ಕೆ ಬೇಡ ಮಕ್ಕೊಂಡಿರ್ತೀನಿ, ಸಂಜೆ ಮುಂದೆ 4:15 ಬರ್ತೀನಿ ಅಂತ ನಾ ಹೇಳಿದೆ. ಹ್ಞೂ ಅಂದ್ಲ. ನಮ್ಮ ಬಡಗಿ ಇಟ್ಟಿರ್ತಾಳ ಬಡಗಿ. ಯಾಕ ಇಬ್ರು ಕೊಡಿ ಹುಂಚಿಕಾಯಿ ಬಿಡ್ತೀವಿ ಹೇಳ. ಸುಮ್ಮಿರ್ನಿ ಯಮ್ಮ. ಅಮ್ಮನ ಹೆಸರು ಏನಂದ್ರಿಲ್ಲ? ಸಾವಿತ್ರಮ್ಮ. ನೀವು ರೌನ್ ಹೆಸರು ಈಕಿಗೆ ಗೊತ್ತಿಲ್ಲ. ಶಾಂತ ಮಂದ್ಯ. ಶಾಂತ? ಹಾಯ್ ಶಾಂತ ಭಾಯ್. ನೋಡ ನಮ್ಮವ್ಗ ಕಾಡ್ಬೇಡ. ಯಾಕಂದ್ರ ಕೀ ನೋಡಿಲ್ಲ ಏನು ಗಂಟಿದ್ರು ಮಗಳಿಗೆ ಮಾಡಿ ಹೋಗ್ತಾಳೆ. ನಿಮ್ಮಂತ ಹಳೆಗಳಿಗೆ ಏನು ಕೊಡೋದಿಲ್ಲ. ನನಗೇನು ಕೊಡಲ್ಲ. ನೀ ನಮ್ಮವನ್ ಮೇಲೆ ಮನಸ್ಸಿದ್ರ ಬೇಕಾದ್ರೆ ನಂಬರ್ ಕೊಡು, ಫೋನ್ ಹಚ್ತಾಳ. ನಾವಲ್ಲೇವಾ ಯಾಕ ಎಂತೆಂತ ಹುಡುಗಾರಿ ಕೇಳಿದ್ರೆ ಕೊಟ್ಟಿಲ್ಲ, ಏನು ಮುದುಕಿ ಕೊಡ್ತೀನಿ ಅಣ್ಣ. ಅಯ್ಯೋ ನಿಂಗೆ ಹೆಂಗ್ ಗೊತ್ತೈತಿ? ಹಳೆ ಎತ್ತು ಹಳೆ ಕೂಡ ಅವೇ ಆ ಮುದುಕಿಗೆ ಆಡ್ಸಾಡಿದ್ರೆ ಎಲ್ಲರೂ ಬಿದ್ದು ನಗತಾರ. ಯಾವ್ದಾರ ಒಂದು ಇಂಥ ಹುಡುಗಿಗೆ ಏನಾರ ಆಡ್ಸಾಡಿದ್ರೆ ಇದ ಮಂದಿನ ಕೊಡ್ಲಿ ಬಡಿ ತೊಗೊಂಡು ಬೆನ್ನ ಹತ್ತಾರ. ನೆನಪೈತಿ? ನನಗೆ ಗೊತ್ತಿಲ್ಲ. ನೆನಪೈತಿ. ಆದ್ರೂ ಒಂದು ಮಾತು ಹೇಳ್ತೀನಿ. ಭಾಳ ಜನ ತಾಯಂದಿರದಿರಿ ಇಲ್ಲಿ. ಹೇಳು. ಒಬ್ಬವ ಸಿಟಿಯಾಗ ನೌಕರಿ ಮಾಡ್ತಿದ್ದಂತ ನನ್ನಂತವ. ಎಂತವ? ಕತಿ ಚಾಲು ಆತ್ ನಿನ್ನಂತ ಇಲ್ಲದವಲ್ಲ ಸಂಜ್ಞಾನ ಅಂತವ. ಅವನಂತ ಜೀವನ ನೀ ಏನು ಮಾಡಿ ಅವನೇನು ಹೆರದವಳ. ಮುಂಜಾನೆ 4ಕ್ಕೆ ಇದ್ದ ಇಡೇ ಗಜೇಂದ್ರಗಡ ಹಾಲು ಹಾಕಿ ಬಂದು ಹೊಳ್ಳಿ 2 ಗಾಡಿಗೆ ಡ್ರೈವರ್ ಆಗಿ ಜೀವನ ನಡೆಸ್ತಾನ. ಅವನಂತ ತಾಕತ್ ನಿನಗೇನ ಬರುತ್ತ? ಬರೇ ಕಾರ್ ಓಡಿಸ್ತಾನ. ಅವ ಏನು ಮಾಡ್ತಾನ? ಅಪ್ಪಿ ಅಷ್ಟ ಸಲೀಸಾಗಿ ಮಾತಾಡ್ಬೇಡ ಡ್ರೈವರ್ ಜೀವನದ ಬಗ್ಗೆ. ತನ್ನ ಜೀವನ ಒತ್ತಿಟ್ಟು ಹಿಂದೆ ಕುಂತ 70-80 ಜೀವದ ಬಗ್ಗೆ ಹೋರಾಡ್ತಿರ್ತಾನ ಪ್ರತಿನಿತ್ಯ. ಅವನ ಬಗ್ಗೆ ಭಾಳ ಕೀಳಾಗಿ ಮಾತಾಡಬೇಡಿ. ಭೂಮಿ ಮ್ಯಾಗ ಯಾರು ಏನು ಬೇಕಾರೋ ಅಕ್ಕಾರ, ಆದ್ರೆ ಡ್ರೈವರ್ ಆಗಬೇಕಾದ್ರೆ ಡಬಲ್ ಗುಂಡಿಗಿದ್ದವ ಮಾತ್ರ ಡ್ರೈವರ್ ಅಕ್ಕನ. ಮತ್ತ ಯಾಕೆ ಕೇಳ? ಪ್ರತಿನಿತ್ಯ ನೀವು ಮನ್ಯಾಗಿರ್ತೀರಿ, ಪ್ರತಿನಿತ್ಯ ಸಾವು ಬದುಕಿನ ಬಗ್ಗೆ ಹೋರಾಡೋರು ಯಾರಂದ್ರೆ
ಅದು ಏಕೈಕ ಜೀವಿಗಳು ನಮ್ಮ ಡ್ರೈವರ್ಗಳಣ್ಣ. ನಿಜವಾಗಿ ಅಣ್ಣ ಡ್ರೈವರ್ ಎಷ್ಟು ಜನ ಆದ್ರಿ ಗೊತ್ತಿಲ್ಲ. ದಯವಿಟ್ಟು ಜಾಗರೂಕರಾಗಿ ಸೀಟ್ ಬೆಲ್ಟ್ ಹಾಕೋರಿ, ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ ಅಣ್ಣ. ನಿಮ್ಮ ಜೀವನ ನಿಮ್ಮ ಕೈಯಾಗಿರುತ್ತೆ ಅಂತ ಹೇಳ್ತಾ ಒಬ್ಬ ನನ್ನಂಗೆ ನೌಕರಿ ಮಾಡ್ತಿರ್ತಾನೆ ಬೆಂಗಳೂರಾಗ. ಸೇಮ್ ನಿನ್ನಂಗ ನನ್ನ ಅನ್ಕೋ ಯಾಕೆ ನಾ ಏನು ಚೆನ್ನಾಗಿಲ್ವಾ, ಕದರ್ ಆಗಿಲ್ವಾ, ಕಡಕ್ ಆಗಿಲ್ವಾ, ಕಲರ್ ಇಲ್ವಾ? ಏಯಪ್ಪ ಇತ್ತಪ್ಪ ಆತಾಗ ಹೋಗ್ಬೇಡ, ಬಾಯಿ ತೊಕೋ ಕೂತಾರ ರೋಟ್ರು. ಅಲ್ಲಿ ಹೋದ ಅಧ್ಯಕ್ಷ ಅಲ್ಲಿ ಹಾದೆ ಅಂದ್ರೆ ಹೊಳ್ಳಿ ಬರೋದ ಇಲ್ಲಿ. ಯಾಕ ಹರ್ದ ತಿಂದ 12 ನಾಯಿ ಹಸ್ತಿದ್ವು ಅಂತ 1 kg ಹಿಟ್ಟಿನ ಚೀಲ ಸಿಕ್ತೆ ಅಂತ ಅದ್ರ ಕೈಯಾಗ. ಏನಾಗಿರ್ಬೋದು ಆ ಚೀಲದ ಗತಿ. ಅದನ್ನು ಇಮ್ಯಾಜಿನೇಷನ್ ಮಾಡ್ತೀನಿ. ಏ ಮೆಮ್ ಎಲ್ಲದ ನಾವು ಅಧ್ಯಕ್ಷ ನಾ ಚಿಜರ್ ಒಟ್ಟು ನೋಡಿಲ್ಲ ಪಲ್ವಿ. ಏ ಪಲ್ವಿ ನಾವು ಅಲ್ಲಿ ನೋಡವ ಇಟ್ಟು ಕಾಡ ಆತಾನ ಪಲ್ವಿ. ಒಟ್ಟು ಕೂಡಿ ಅಡ್ರ ಅಡ್ರ ಹೇಳ ಮುಂದೆ ಹೇಳ. ಹೇಳ್ತೇನ್ರಿ, ಬೆಂಗಳೂರಾಗಿದ್ದ ಅವಿ ಬಾ. ಅವಾಗೊಂದು ಆಸೆ ಇತ್ತು ಪಲ್ವಿ. ಏನಂತ? ಹಳ್ಳಿ ಹುಡುಗಿನ ಮದುವೆ ಆಗ್ಬೇಕು, ಆಕೆ ಸಾಲಿ ಕಲ್ತಿರಬಾರ್ದು ಅಂತಕೇನ ಮದುವೆ ಆಗ್ಬೇಕಂತಿತ್ತು. ಓಕೆ, ಗಜೇಂದ್ರಗಡ ಸೈಡ್ ಬಂದ ಇಂಥ ಹಳ್ಳಿಯಾಗ ಒಂದು ಹುಡುಗಿ ಸಿಕ್ತಿ, ಮದುವೆ ಆದ. ನೋಡಿ ಅವ ಹಳ್ಳಿಯಾಗ ಇತ್ತಿತ್ಲಾಗ ಗ್ಯಾಸ್ ಬಂದವ ನಿಮಗೆ. ಮೊದಲೆಲ್ಲ ತಾಯಂದ್ರು ಗುಡ್ಡ ಬೇಲಿ ಅಡಿವಿ ಅಡ್ಡಾಡಿ ಆರ್ಯಾನ ಅಡ್ಡಾಡಿ ಕಟ್ಟಿಗೆ ಮಾಡ್ಕೊಂಬಂದು ಆ ಕಟ್ಟಿಗೆಯಾಗ ಒಲಿ ಹಚ್ಚಿ ಅಡಿಗೆ ಮಾಡ್ತಿದ್ರಿ. ಮಾಡಿರೇ ಇಲ್ಲಿ ಎಟ್ಟು ಮಂದಿ ಇಲ್ಲಿ. ಹಂಗೆ ಅಕ್ಕಿಗೂ ಕಟ್ಟಿಗೆ ಇಟ್ಟು ಒಲಿ ಮ್ಯಾಗ ಅಡಿಗೆ ಮಾಡು ರೂಢ. ಬೆಂಗಳೂರಿಗೆ ಕರ್ಕೊಂಡು ಹೋದ. ಹಳ್ಳಿ ಹುಡುಗಿನ ಮತ್ತೆ ಬೆಂಗಳೂರಿಗೆ ಕರ್ಕೊಂಡು ಹೋದ್ರ ಹೋದ. ಅಲ್ಲಿ ಮುಂಜಾನೆ ಎದ್ದು ಉಟ್ಲಿಕ್ಕೆ ಕ್ವಾಡ್ಲಿ ಒಂದು ಹಗ್ಗ ತೊಗೊಂಡು ಒಂದು ಹಿಡಿದು ಹೊಂಟ ಬಿಟ್ಟಾಳ. ಗಂಡ ಯಾಕ ಅಂದ, ಕಟ್ಟಿಗೆ ಹೊಂಟಿನಿ ಅಂದ್ಲ. ನಿನ್ನ ಅವ್ನು ಕೊಡಿ ಮನ್ಯಾಗ ಗ್ಯಾಸ್ ಐತ್ ಬಾ ಹೇಳ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿ ಗ್ಯಾಸ್ ಹಚ್ಚೋದು ಹೇಳ್ಕೊಟ್ಟ. ಮುಂದೆ ಅನ್ನ ಮಾಡೋದು ಹೇಳ್ಕೊಡ್ಬೇಕಲ್ಲ, ಅಡಿಗೆ ಮಾಡೇ ಇಲ್ಲ ಈಗ. ಅವ ಏನು ಮಾಡಿದ, ಡಬರ್ಯಾಗ ಮಾಡಿರ ರೋಡ ಕುಕ್ಕರ್ ತಂದು ಕೊಟ್ಟಕ್ಕಿಗೆ. ಈ ಕುಕ್ಕರ್ನೇ ನೀರು ಹಾಕು ಅಕ್ಕಿ ಹಾಕು ಮುಚ್ಚಿದ್ರ ಮ್ಯಾಗಿಡು ತಾನ ಅನ್ನ ಆಗುತ್ತಾ ಅಂದ್ಲ. ಆಕಿ ಭಾಳ ಶಾಕ್ ಆಗ್ಬಿಟ್ಲು. ಸರಿ ಆಯ್ತು ತಗೋ ಅಂತ ಅಕ್ಕಿ ಹಾಕಿದ್ಲು, ನೀರು ಹಾಕಿದ್ಲು, ಇಟ್ಲು. ಗಂಡ ಡ್ಯೂಟಿಗೆ ಹೋದ. ಗ್ಯಾಸ್ ಮ್ಯಾಗ ಕುಕ್ಕರ್ ಇಟ್ಲು, ತಲಬಾಕ್ಲಿಗೆ ಬ್ಯಾಳಿ ಹಸ ಮಾಡ್ಕೊಂತ ಕುಂತ್ಲು. ಕುಕ್ಕರ್ ಕೆಲಸ ಏನು ಹೇಳ್ರಿ? ನೀ ಯಾರಿಗೆ ಹೊಡೆದಿ? ಪುಣ್ಯ ಅವ ಪಾವನ ನಾಳೆ ಇವತ್ತು ಊರಾಗ. ಹೇಳ್ತೀನಿ ರೀ, ಕುಕ್ಕರ್ ಒಂದು ಸೀಟಿ ಹೊಡಿತು. ಈಕೆ ಕುಂತು ಹುಡುಗಿ ಅಂದ್ಲು, ಮಯಾನ ಸೊಕ್ಕ ನಿನಗೆ, ನನಗ ಸೀಟಿ ಹೊಡಿತೀಯ ಅಂದ್ಲಕ್ಕಿ. ಒಂದು 10 ನಿಮಿಷ ಬಿಡ್ತೀವಿ, ಮತ್ತೊಮ್ಮೆ ಸೀಟಿ ಹೊಡಿತದ. ನಿನ್ನ ಮೈಯನ್ ಎಲಬ ಮುರಿದೇನು. ನಮ್ಮ ಊರಾಗ ಅಷ್ಟು ಹುಡುಗರ ಮಧ್ಯೆ ಹಾದು ಹೊಂಟ್ರು ನನ್ನ ನೋಡಿ ಹುಡುಗರು ಹೆದರ್ತಿದ್ದು. ಯಾವನು ಸೀಟಿ ಹೊಡಿದಲ್ಲಿ ನೀ ಸೀಟಿ ಹೊಡಿತಿ ಬಾಡ್ಕೊ ಅಂದ್ಲಕ್ಕಿ. ಮತ್ತ 3ನೇ ಸೀಟಿ ಹೊಡೆದ ಬೇಡ್ತಿ. ಒಳಗೆ ಹೋದಾಕಿನ ಒಣಕಿ ತೊಗೊಂಬಂದ ನನಗೆ ಸೀಟಿ ಹೊಡಿತೀಯ ನಿನ್ನ ರಾಡಿ ಅಂದಕಿನ ಎತ್ತಿ ಹೇರೇ ಬಿಟ್ಲು ಒಣಕಿನ. ಕುಕ್ಕರ್ ಎಲ್ಲ ಹೊಡೆದು ಪುಡಿ ಪುಡಿ ಅನ್ನ ಮನೆ ತುಂಬ. ಗಂಡ ಹೊಸ್ತಟ್ಟು ಊಟಕ್ಕೆ ಬಂದ. ಅಣ್ಣ ನೋಡಿ ಅಂದ ಇಲ್ರಿ ನನಗೆ ಸೀಟಿ ಹೊಡಿತು, ಗಂಡುಳು ಕರಿತೀನಿ ನಾನು, ನಿಮ್ಮನ್ನು ಬಿಟ್ಟು ನಾ ಯಾರನ್ನೂ ಹಳ್ಳಿ ನೋಡಿಲ್ಲ, ಇದು ನನಗೆ ಸೀಟಿ ಹೊಡಿತೈತಿ, ಅದಕ್ಕೆ ಇದನ್ನು ಹೊಡೆದು ಜೈಜ್ ಹೋಗದೀನಿ ಅಂದ್ಲಕ್ಕಿ. ನಾ ಯಾಕೆ ನಿಮಗೆ ಹೇಳತ್ತೀನಿ ಅಂದ್ರೆ ಹಿಂಗಾಕೈತಿ ನೋಡ, ಅದಕ್ಕೆ ನಾವು ಸಿಟಿಯರ್ನ ಮದುವೆ ಆಗೋದು. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತಂತ. ತಾಯಂದ್ರವ ಹೆಣ್ಮಕ್ಳು ಹುಟ್ಟಿದ ಗುಟ್ಲೆ SLC ತನಕ ಕಲಿಸ್ತೀರಿ. ಒಬ್ಬೊಬ್ರು ಕಲಿಸ್ತಾರೆ, ಒಬ್ಬೊಬ್ರು ಕಲಿಸೋದಿಲ್ಲ. ಲಗ್ನ ಮಾಡಿ ದಾಡ್ಸಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ವಿಚಾರ ಮಾಡ್ತಿರ್ತೀರಿ, ಬಾಲ್ಯ ವಿವಾಹ ಮಾಡ್ತಿರ್ತೀರಿ. ದಯವಿಟ್ಟು ತಾಯಂದ್ರೆ ಮನವಿ ಮಾಡ್ಕೊಳ್ತೀನಿ, ಹೆಣ್ಮಕ್ಳನ್ನ ಕಲಿಸ್ರಿ, ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ರಿ. ಯಾಕಂದ್ರೆ ಅವ್ರಿಗೂ ಅವದೇ ಆದಂಥ ಜೀವನ ಕಟ್ಕೊಳ್ಳೋಕೆ ಸ್ವತಂತ್ರವಾಗಿ ಬದುಕುವಂಥ ಶಕ್ತಿ ಅವ್ರಿಗೆ ಕೊಡ್ರಿ. ದಯವಿಟ್ಟು ಯಾರಿಗೂ ಸಾಲಿ ಕಲಿಸ್ಲಾರ್ದೆ ಹೆಣ್ಮಕ್ಳನ್ನ ಲಗ್ನ ಮಾಡುವಂಥ ಕೆಲಸ ತಾಯಂದ್ರು ಮಾಡೋಕೆ ಹೋಗ್ಬೇಡ್ರಿ. ತಮ್ಮಲ್ಲಿ ಇದು ಕಳಕಳಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಗಂಡೋಡ್ರಿಗೆ ಒಂದು ಮಾತು ಹೇಳಿ, ನೌಕರಿಗೋಸ್ಕರ ಯಾರೂ ಓದಬೇಡ್ರಿ, ನಾಲೆಜ್ಗೋಸ್ಕರ ಸ್ಟಡಿ ಮಾಡಿರಿ. ವಿದ್ಯೆ ನಂಬಿ ಬದುಕವಂಗ ಒಂದು ಅದಾರಿ, ಈ ರಟ್ಟಿ ನಂಬಿ ಬದುಕವ ಭೂಮಿ ಮ್ಯಾಗ 1000 ದಾರಿ. ಎಲ್ಲರ ದುಡ್ಡು ತಿಂದು ಬದುಕಬೋದವ, ಅಷ್ಟು ತಾಕತ್ತು ಈ ರಟ್ಟಿಗೈತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡ್ರಿ. ತಮ್ಮೆಲ್ಲರಿಗೂ ನಾನು ಸದಾ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಅದೇ ರೀತಿ